ಹಾಯ್ ನಮಸ್ತೆ, ನಾನು ಪ್ರಿಯಾಂಕಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಚಾಕೋಲಾವಾ ಕೇಕ್ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲು ಸ್ಟೆಪ್ಸು, ಯಾರು ಬೇಕಾದರೂ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ಬಾಗಿ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಈಗ ಯಾವ ಥರ ಮಾಡೋದು ಅಂತ ಮೊದಲು ಒಂದು ಬೌಲ್ ತಗೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೈದಾ, ಅರ್ಧ ಕಪ್ ಸಕ್ಕರೆ ಪುಡಿ, 1/4 ಕಪ್ ಆಗೋಷ್ಟು ಕೋಕೋ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಹಾಗೆ ಸಾಲ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಡ್ರೈ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಇದನ್ನು ಈಗ ಒಂದು ಜರಡಿ ಹಿಡ್ಕೋಬೇಕು. ಇದನ್ನು ಒಂದು ಪಾತ್ರೆಗೆ ಜರಡಿ ಹಿಡ್ಕೋತೀನಿ. ಗಂಟು ಏನಾದರೂ ಇದ್ದರೆ ಪುಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಜರಡಿ ಹಿಡ್ಕೊಂಡು ಸೇಮ್ ಅದೇ ಬೌಲ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್, ಹಾಗೆ ಅಡುಗೆ ಎಣ್ಣೆ 1/4 ಕಪ್ ಆಗೋಷ್ಟು ಅಡುಗೆ ಎಣ್ಣೆ, ಅರ್ಧ ಕಪ್ಪು ಹಾಲು ಹಾಕ್ಕೊಂಡು ಮೊದಲು ಗಂಟು ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಗಂಟು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಈಗ ಮತ್ತೆ 1/4 ಕಪ್ಪು ಹಾಲು ಹಾಕ್ಕೋತೀನಿ. ಮೊದಲು ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೆ, ಈಗ 1/4 ಕಪ್ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಮಿಕ್ಸ್ ಮಾಡ್ತಾ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಮಿಕ್ಸ್ ಯಾವ ಥರ ಸಿಲ್ಕಿಯಾಗಿದೆ ಟೆಕ್ಸ್ಚರ್ ಅನ್ನೋದು. ಈಗ ಇದು ರೆಡಿ ಆಗಿದೆ. ಈಗ ಇದು ಸೈಡ್ಗೆ ಇಟ್ಕೊಂಡು ಕಪ್ಸ್ ನಮ್ಗೆ ಈ ಥರ ಮೋಲ್ಸ್ ಸಿಗುತ್ತೆ ಹೊರಗಡೆ, ಇಲ್ಲಾಂದರೆ ಮನೆಯಲ್ಲಿ ಸ್ಟೀಲ್ ಕಪ್ಸ್ ಇರುತ್ತಲ್ಲ ಅದೇ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಕಪ್ಸಿಗೆಲ್ಲ ಬೆಣ್ಣೆ ಇಲ್ಲ ತುಪ್ಪ ಹಚ್ಕೋಬೋದು. ನಾನು ಇಲ್ಲಿ ತುಪ್ಪ ಹಚ್ಕೋತಾ ಇದ್ದೀನಿ ನೀಟಾಗಿ ಎಲ್ಲ ಸೈಡ್ಸು. ಎಲ್ಲ ಕಪ್ಸ್ಗೂ ಅದೇ ರೀತಿ ತುಪ್ಪ ಹಚ್ಕೊಂಡು ಇಲ್ಲಿ ಸ್ಟೀಲ್ ಕಪ್ಪಿಗೆ ಮಾತ್ರ ಪೇಪರ್ ಹಾಕ್ಕೋಬೇಕು ಕೆಳಗಡೆಗೆ ಅದು ಅಂಟುತ್ತೀರ ಅಷ್ಟೇ. ಇನ್ನು ನಾನು ಬಟರ್ ಪೇಪರ್ ಹಾಕ್ಕೋತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನಾರ್ಮಲ್ ಪೇಪರ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡಿದ್ದಾದಮೇಲೆ ಮೊದಲು 1/4 ಕಪ್ ಆಗೋಷ್ಟು ಮಾತ್ರ ಹಾಕ್ಕೋಬೇಕು ಈ ಬ್ಯಾಟರ್ ಅನ್ನೋದು. ಫುಲ್ಲು ಹಾಕ್ಬಾರ್ದು, ಇಲ್ಲ ಅರ್ಧನೂ ಹಾಕ್ಬಾರ್ದು. ಬರೀ 1/4 ಕಪ್ ಆಗೋಷ್ಟು ಮಾತ್ರ ಎಲ್ಲದಕ್ಕೂ ನಾನು ಈ ಬ್ಯಾಟರ್ ಅನ್ನೋದು ಹಾಕ್ಕೋತೀನಿ. ಹಾಕ್ಕೊಂಡಿದ್ದಾದಮೇಲೆ ಚಾಕ್ಲೇಟ್, ನಿಮ್ಮ ಹತ್ರ ಡಾರ್ಕ್ ಚಾಕ್ಲೇಟ್ ಇದ್ರೂ ನಡೆಯುತ್ತೆ, ಇಲ್ಲ ನಾರ್ಮಲ್ ಕ್ಯಾಡ್ಬರಿ ಚಾಕ್ಲೇಟ್ಸ್ ಆದರೂ ಇದ್ರೂ ನಡೆಯುತ್ತೆ. ಸೊ ಎಲ್ಲದಕ್ಕೂ ಈ ಥರ ಚಾಕ್ಲೇಟ್ಸ್ ಇಡ್ತಾಯಿದ್ದೀನಿ. ಚಾಕ್ಲೇಟ್ ಬೇಕಿದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಕೂಡ ಇಟ್ಕೋಬೋದು. ನನಗಿಲ್ಲಿ ಸಾಕು ಅನಿಸ್ತು, ಅದಕ್ಕೆ ಮಾತ್ರ ನನಗೆ ಸ್ವಲ್ಪ ಒಂದೊಂದು ಪೀಸ್ ಮಾತ್ರ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕಿದ್ರೆ ಇನ್ನೂ ಚಾಕ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಬ್ಯಾಟರು ಹಾಕ್ಕೋಬೇಕು. ಚಾಕ್ಲೇಟ್ನ ಕ್ಲೋಸ್ ಮಾಡಬೇಕು ಬ್ಯಾಟರಿಂದ. ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ರೆಡಿಯಾಗಿದೆ. ಈಗ ಒಂದು ಬಾಣಲಿಗೆ ಮರಳು ಹಾಕ್ಕೊಂಡು 10 ನಿಮಿಷ ಹೀಟ್ ಮಾಡ್ಕೊಂಡಿದ್ದೆ, ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಈಗ ಏನು ನಾವು ಮೋಲ್ಡ್ಸಲ್ಲಿ ಹಾಕ್ಕೊಂಡಿದ್ದೀವಲ್ಲ ಕೇಕ್ ಬ್ಯಾಟರ್, ಇದನ್ನು ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬೇಕ್ ಮಾಡ್ತೀನಿ ನಾನು. ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬೇಕ್ ಮಾಡ್ತೀನಿ. ಈಗ 15 ನಿಮಿಷ ಆಗಿದೆ ನೋಡಿ, ಯಾವ ಥರ ಫ್ಲಫಿಯಾಗಿ ಮೇಲೆ ಬಂದಿದೆ ಕೇಕ್ ಅನ್ನೋದು. ಸೊ ಅದಕ್ಕೆ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಕೇಕ್ ಬ್ಯಾಟರ್, ಫುಲ್ ಹಾಕ್ಕೋಬಾರ್ದು. ನೋಡಿ ಈ ಥರ ಮುಟ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಮುಟ್ಟು ನೋಡಿದ್ರೆ ನಂಗೆ ಗೊತ್ತಾಗಿಲ್ಲ ಅಂದ್ರೇನು ಚಾಕುನ ಸೆಂಟ್ರಿಗೆ ಚುಚ್ಚಿ, ಅದು ಬೇಕಾಗಿದ್ದರೆ ಚಾಕುಗೆ ಏನೂ ಅಂಟಲ್ಲ, ಬೇಕಾಗಿಲ್ಲ ಅಂದರೆ ನಿಮಗೆ ಆ ಬ್ಯಾಟರ್ ಅನ್ನೋದು ಚಾಕುಗೆ ಮೆತ್ಕೊಳ್ಳುತ್ತೆ. ನಾನು ಇಲ್ಲಿ 15 ನಿಮಿಷ ಬೇಕ್ ಮಾಡಿದ್ರೆ ಸಾಕು. ಈಗ ಈ ಕೇಕ್ಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ತುಂಬಾ ಫ್ಲಫಿಯಾಗಿ ಟೇಸ್ಟಿಯಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.